ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯನ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬರೋಬ್ಬರಿ 6 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರಂತೆ ದುಷ್ಕರ್ಮಿಗಳು. ಕಿಡ್ನಾಪ್ ಮಾಡಿದ ನಂತರ ದುಷ್ಕರ್ಮಿಗಳು 3 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಆದರೆ ವೈದ್ಯ ಸುನೀಲ್ಗೆ 300 ರೂಪಾಯಿ ಕೊಟ್ಟು ಬಿಟ್ಟು ಹೋಗಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗ್ತಾ ಇದ್ದಂತೆ, ಪೊಲೀಸರು ಹುಡುಕ್ತಾ ಇದ್ದಂತೆ ದುಷ್ಕರ್ಮಿಗಳಿಗೆ ಭಯ ಹುಟ್ಕೊಂಡಿದೆ. ಹೀಗಾಗಿ ವೈದ್ಯರನ್ನ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ವೈದ್ಯರಿಗೆ 300 ರೂಪಾಯಿ ಕೊಟ್ಟು ಹೋಗಿದ್ದಾರೆ. ಕುರುಗೋಡು ತಾಲೂಕು ಸೋಮ ಸಮುದ್ರದ ಹೊಲದಲ್ಲಿ ಕಿಡ್ನಾಪರ್ಸ್ ವೈದ್ಯರನ್ನ ಬಿಟ್ಟು ಹೋಗಿರೋದು. ಡಾಕ್ಟರ್ ಸುನೀಲ್ ಕಿಡ್ನಾಪ್ ಪ್ರಕರಣ ಈಗ ಸುಖಾಂತ್ಯವಾಗಿದೆ. ಬಟ್ ಅದರಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಸಿಕ್ಕಿದೆ. ಕಿಡ್ನಾಪ್ ಮಾಡಿದ್ದು 3 ಕೋಟಿಗೋಸ್ಕರ, ಬಟ್ ಕೊನೆಗೆ 300 ರೂಪಾಯಿ ವೈದ್ಯರಿಗೆ ಕೊಟ್ಟು ಕಿಡ್ನಾಪರ್ಸ್ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಊರೂರು ಸುತ್ತಾಡಿಸಿ ವೈದ್ಯನನ್ನ ಬಿಟ್ಟು ಹೋಗಿರೋದು ದುಷ್ಕರ್ಮಿಗಳು. ನಿನ್ನೆ ವಾಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗೆ ವೈದ್ಯ ಸುನೀಲ್ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು. ಅದಾದ ಬಳಿಕ 300 ರೂಪಾಯಿ ವೈದ್ಯರಿಗೆ ಕೊಟ್ಟು ವೈದ್ಯರನ್ನ ಎಲ್ಲೆಲ್ಲೋ ಸುತ್ತಾಡಿಸಿ ಕೊನೆಗೆ ಬಿಟ್ಟು ಹೋಗಿದ್ದಾರೆ. ಅಪಹರಣ ಮಾಡಿ 3 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ರಾತ್ರಿ 9 ಗಂಟೆಯಲ್ಲಿ ಹೊಲದಲ್ಲಿ ವೈದ್ಯನನ್ನ ಬಿಟ್ಟು ಹೋಗಿದ್ದು. ಅಲ್ಲಿಂದನೇ ಕಿಡ್ನಾಪ್ ಮಾಡಿದ್ದು, ಅಲ್ಲಿಗೆ ಕರ್ಕೊಂಡು ಬಿಟ್ಟು ಹೋಗಿದ್ದು. ದುಷ್ಕರ್ಮಿಗಳು ಯಾರು, ಹಾಗಾದ್ರೆ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವರ ಉದ್ದೇಶ ಏನಿತ್ತು, ಅದ್ರ ಬಗ್ಗೆ ಈಗ ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ. ಈಗಾಗಲೇ ವೈದ್ಯರನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಹುಡುಕ್ತಾ ಇದ್ರು ಪೊಲೀಸರು, ಯಾರು ಈ ರೀತಿ ಮಾಡಿದ್ದು, ಯಾಕಾಗಿ ಮಾಡಿದ್ದು ಅಂತ. ವೈದ್ಯರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ 3 ಕೋಟಿ ಹಣ ಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ರಂತೆ. ಬಟ್ ಪೊಲೀಸರು ಯಾವಾಗ ಹುಡ್ಕೋದಕ್ಕೆ ಶುರು ಮಾಡಿದ್ರು, ಕೇಸ್ ಇವಾಗ ಗಂಭೀರವಾಗ್ತಾ ಇದೆ ಅಂತ ಯಾವಾಗ ಗೊತ್ತಾಯ್ತೋ, ಕಿಡ್ನಾಪರ್ಸ್ 300 ರೂಪಾಯಿಯನ್ನ ವೈದ್ಯರ ಕೈಲಿ ಕೊಟ್ಟು ಆ ಹೊಲದಲ್ಲೇ ಬಿಟ್ಟು ಹೋಗಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದೇನೆಂದ್ರೆ, ಅವ್ರಿಗೆ 300 ರೂಪಾಯಿ ಕೊಟ್ಟು ಹೋಗಿರೋದಕ್ಕೆ ಆ ಪೊಲೀಸರಿಂದ ಭಯಭೀತರಾಗಿ ಈ ರೀತಿ ಮಾಡಿದ್ರಾ ಏನು ಅಂತ. ಸದ್ಯಕ್ಕೆ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರು ಕಿಡ್ನಾಪ್ ಮಾಡಿದ್ದು, ಯಾಕಾಗಿ ಈ ರೀತಿ ಮಾಡಿದ್ರು ಅಂತ. 3 ಕೋಟಿ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು ನಿಜ, ಬಟ್ ಏಕಾಏಕಿಯಾಗಿ ಮತ್ತೆ ಅವರನ್ನ ಊರೆಲ್ಲ ಸುತ್ತಾಡಿಸಿ ಮತ್ತೆ ಕರ್ಕೊಂಡು ಹೋಗಿ ಎಲ್ಲಿ ಕಿಡ್ನಾಪ್ ಮಾಡಿದ್ರು ಅದೇ ಜಾಗದಲ್ಲಿ ಬಿಟ್ಟು ಹೋಗಿದ್ದಾರೆ. ಕೊನೆಗೂ ಸುಖಾಂತ್ಯ ಕಂಡಿದೆ. ವೈದ್ಯರಿಗೆ ಏನೂ ಆಗಿಲ್ಲ, ಆರಾಮಾಗಿ ಸೇಫ್ ಆಗಿ ಸಿಕ್ಕಿದ್ದಾರೆ ವೈದ್ಯರು. ಬಟ್ ಈ ಕಿಡ್ನಾಪರ್ಸ್ ಯಾರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಅಂದ್ರೆ ಕನ್ನಡ ಮಾತಾಡ್ತಾ ಇದ್ರು, ತೆಲುಗು ಮಾತಾಡ್ತಾ ಇದ್ರು? ಇಲ್ಲ ಸರ್, ಕನ್ನಡ ಹಿಂದಿ ಮಾತಾಡ್ತಾ ಇದ್ದಾರೆ. ಕನ್ನಡ ಹಿಂದಿ ಅಂದ್ರೆ ಈ ಭಾಗದವರೇ ಅಂತ ಬಳ್ಳಾರಿ. ಸೊ ಇವರು ವಿರೋಧಿಗಳು, ಇವ್ರಿಗೆ ಯಾರಾದರೂ ವೈರತ್ವ ಇರೋಂಥವ್ರು ಯಾರಾದರೂ ಇದಾರ ನಿಮ್ಮ ಅನುಮಾನದ ಪ್ರಕಾರ? ಸರ್, ಒಂದು ಇದರಲ್ಲಿ ಏನರ್ಥ ಆಗಿದೆ ಸರ್ ಅಂದ್ರೆ, ಅಬ್ಸರ್ವ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಎಂಬುದು ಮಾತ್ರ ಅರ್ಥ ಆಗುತ್ತೆ. ಸುತ್ತಮುತ್ತ ಇದ್ದವ್ರೆ ಅಂತ ಒಂದು ಗೊತ್ತಾಗ್ತಾ ಇದೆ ಸರ್. ಕೊಟ್ಟು ಬಸ್ಗೆ ಹೋಗಿ ಅಂತೇಳಿ 300 ರೂಪಾಯಿ ಕೊಟ್ಟಿದ್ದಾರೆ ಸರ್. ಒಬ್ರು ಯಾರೋ ಮಾತಾಡಿದ್ದಾರೆ ಸರ್, ಒಂದು ಗೋಡೌನಲ್ಲಿ ಏನೋ ಇಟ್ಟಿದ್ದಾರೆ ಅಂತ ಫಸ್ಟ್. ಅದು ಯಾವುದಂತ ಗೊತ್ತಿಲ್ಲ, ಪೊಲೀಸವರು ಮಾತಾಡ್ತಿದ್ದಾರೆ. ಅದು ಪ್ಲಸ್ ಪೊಲೀಸವರು ಅದೇ ಇವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಊರು ಗೊತ್ತಾಗಿಲ್ವಾ ಅಥವಾ ಹೆಂಗೆ ಸರ್? ಅದು ಗೊತ್ತಿಲ್ಲ ಸರ್. ಆ ಒಂದು ಗೋಡೌನಲ್ಲಿ ಇಟ್ಟು ಮತ್ತೆ ಕಾರಲ್ಲೇ ಇಟ್ಕೊಂಡಿದ್ದಾರೆ. ಬೇರೆ ಒಬ್ಬರ ಕಡೆಯಿಂದ ಫೋನ್ ಬಂದಿದೆ, ಆಮೇಲೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಇವರು ವ್ಯಾವಹಾರಿಕ ಏನು ಪ್ರಾಬ್ಲಮ್ಸ್ ಇದ್ವಲ್ಲ, ಅದೇ ಇದಕ್ಕೆ ಕಾರಣ ಅಂತ ಸರ್. ಆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಸರ್. ನಮ್ಮ ಖುಷಿ ಏನಪ್ಪ ಅಂದ್ರೆ ಸಿಕ್ಕಿದ್ದಾರೆ. ಇನ್ಮುಕ್ಕಿದ್ದು ಪೊಲೀಸವರು ಅದು ತನಿಖೆ ಮಾಡ್ತಾರೆ ಸರ್. 300 ರೂಪಾಯಿ ಅವರೇ ಕೊಟ್ಟರು ಸರ್? ಸರ್ 300 ರೂಪಾಯಿ ಅವರೇ ಕೊಟ್ಟಿದ್ದಾರೆ ಸರ್. ಹಾಂ ಸರ್. ಈಗ ಪೊಲೀಸರ ಪ್ರಕಾರ ಏನು ಹೇಳ್ತಿದ್ದಾರೆ ಸರ್? ಪೊಲೀಸರ ಪ್ರಕಾರ ಒಂದು ಸಲ ಪೊಲೀಸವರ ಒಂದು ಸರ್ಪಗಾವಲಿಂದನೇ ಅವರು ಇದು ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ SP ಕಡೆಯಿಂದ PC ಕಡೆವರೆಗೂ ಅವರು ಕೆಲಸ ಮಾಡಿದ್ದಾರೆ. ಅದರಿಂದ ಇವತ್ತು ನಮಗೆ ಅವರು ಜೀವಂತವಾಗಿ ಸಿಕ್ಕಿದ್ದಾರೆ ಅಂದರೆ ಅವರ ಎಫರ್ಟ್ಸ್ ಇಂದ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಅಂದ್ರೆ ಕನ್ನಡ ಮಾತಾಡ್ತಾ ಇದ್ರು, ತೆಲುಗು ಮಾತಾಡ್ತಾ ಇದ್ರು? ಇಲ್ಲ ಸರ್, ಕನ್ನಡ ಹಿಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸರ್. ಕನ್ನಡ ಹಿಂದಿ ಅಂದ್ರೆ ಈ ಭಾಗದವರೇ ಅಂತ ಬಳ್ಳಾರಿ. ಸೊ ಇವರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈ ರೀತಿಯಾಗಿ ವೈದ್ಯರನ್ನ ಕಿಡ್ನಾಪ್ ಮಾಡಿ ಮತ್ತೆ ಅದೇ ಸ್ಥಳದಲ್ಲಿ ಬಿಟ್ಟು 300 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಕಿಡ್ನಾಪರ್ಸು. ಏನ್ ಕಾರಣ? ಪೊಲೀಸರ ಸರ್ಪಗಾವಲಿಗೆ ಹೆದರಿನೇ ಈ ರೀತಿ ಬಿಟ್ಟೋದ್ರಾ ಅಂತ? ಖಂಡಿತವಾಗ್ಲೂ ಸೌಖ್ಯ. ಏನು ಈ ಕಿಡ್ನಾಪರ್ಸ್ ಏನ್ ಕಳ್ಳತನ ತಗೊಂಡ್ ಹೋಗಿದ್ರು, ಇದು ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬಿಟ್ಟು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಮಕ್ಕಳ ವೈದ್ಯರಾಗಿರುವಂತ ಡಾಕ್ಟರ್ ಸುನೀಲ್ ಬೆಳಗಿನ ಜಾವ ಎಂದಿನಂತೆ ಪ್ರತಿನಿತ್ಯ ವಾಕಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ವಾಕಿಂಗ್ ಮಾಡ್ತಾ ಇರುವಂತ ಏನು ಸತ್ಯನಾರಾಯಣ ಪೇಟೆ 1ನೇ ಕ್ರಾಸ್ ಬಳಿ ದಿಢೀರ್ನ ಒಂದು ಕಾರ್ನಲ್ಲಿ 40 ಜನ ಬಂದು ಅವ್ರನ್ನ ಕಿಡ್ನಾಪ್ ಮಾಡಿ ಅಲ್ಲಿಂದ ಹಲ್ಲೆ ಮಾಡಿ ಅವ್ರನ್ನ ಕಾರ್ನಲ್ಲಿ ಎತ್ತಾಕೊಂಡು ಹೋಗಿರುವಂತದ್ದು ಕೂಡ ಘಟನೆ ಗೊತ್ತಾಗುತ್ತೆ. ಅದಾದ ಬಳಿಕ ಸುನೀಲ್ ಸಹೋದರಿಗೆ ಏನು ವೇಣುಗೋಪಾಲ ಇದ್ದಾರೆ, ಅವರಿಗೆ 2 ಬಾರಿ ಕಾಲ್ ಅನ್ನ ಕೂಡ ಮಾಡ್ತಾರೆ. ಕಾಲ್ ಮಾಡಿ 2 ಕೋಟಿ ನಗದು ಮತ್ತು 3 ಕೋಟಿ ಮೌಲ್ಯದ ಗೋಲ್ಡ್
ಗಟ್ಟಿ ಗೋಲ್ಡ್ ಏನಿರುತ್ತೆ ಆ ಗೋಲ್ಡ್ ಅನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು 5 ಕೋಟಿ ಟೋಟಲ್ ಆಗಿ ಡಿಮ್ಯಾಂಡ್ ಕೂಡ ಮಾಡಿರ್ತಾರೆ. ಅದಾದ ಬಳಿಕ ಮತ್ತಷ್ಟು ಅವ್ರ ಕುಟುಂಬಸ್ಥರು ಕೂಡ ಗಾಬರಿ ಕೂಡ ಆಗಿರ್ತಾರೆ. ಗಾಬರಿ ಆಗಿರುವಂತಹ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಬಳ್ಳಾರಿಯ ಏನು SP ಅವರು ಏನಿದ್ದಾರೆ SP ಶೋಭಾರಾಣಿಗೆ ಕರೆ ಕೂಡ ಮಾಡ್ತಾರೆ. ಕರೆ ಮಾಡಿ ಅವರ ಸಹೋದರ ಯಾವ ರೀತಿಯಾಗಿ ತಗೊಂಡೋಗಿದ್ದಾರೆ, ಯಾವ ರೀತಿಯಾಗಿ ಕಿಡ್ನಾಪ್ ಆದ್ರು, ಅದಾದ್ಮೇಲೆ ಮಾಹಿತಿಯನ್ನು ಕೂಡ SP ಅವರಿಗೆ ನೀಡಿರುವಂತದ್ದು. ಅದಾದ ಬಳಿಕ ಅಲ್ಲಿ ಇರುವಂತಹ CCTV ವಿಜುವಲ್ ಗಳನ್ನ ಮತ್ತೆ ಅಲ್ಲಿರುವಂತಹ ಯಾವ ರೀತಿಯಾಗಿ ಬಂದು ಅಪಹರಣ ಮಾಡಿದ್ರು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಕಲೆ ಹಾಕಿದ ಮೇಲೆ ಕಿಡ್ನಾಪ್ ಆಗಿರೋ ಬಗ್ಗೆ ಅಲ್ಲಿ ಅತಿ ಹೆಚ್ಚಾಗಿ ಇರುವಂತಹ ಜಿಲ್ಲೆ ಮತ್ತು ಎಲ್ಲಾ ಕಡೆ ಸರ್ಪಗಾವಲಾಗಿ ಕೂಡ ಮಾಡ್ಲಿಕ್ಕೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಅದಾದ ಬಳಿಕ ಆರೋಪಿಗಳು ಏನಿದ್ದಾರೆ ಡಾಕ್ಟರ್ ಸುನಿಲ್ ಜೊತೆ ಕೆಲವೊಂದಿಷ್ಟು ಮಾತನ್ನ ಕೂಡ ಮಾತಾಡ್ತಾ ಇದ್ರು, ಹಿಂದಿ ಮತ್ತು ಈ ರೀತಿ ತೆಲುಗು ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇದೆ. ಅದಾದ ಬಳಿಕ ಅವರನ್ನ ಒಂದು ಗೋಡನ್ನಲ್ಲಿ ಇಟ್ಟಿದ್ರು, ಅಲ್ಲಿ ನನಗೆ ಸ್ವಲ್ಪ ಹಲ್ಲೆ ಮಾಡಿದ್ದು, ಎದುರಿಸೋದು ಇವೆಲ್ಲವನ್ನ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಏನು ನಿನ್ನೆ ಸಂಜೆ 5 ಗಂಟೆ ವೇಳೆಗೆ ಏನಿದೆ ಸಿರುಗುಪ್ಪಿ ತಾಲೂಕಿನ ಸೋಮಸಮುದ್ರ ಬಳಿ ಒಂದು ಜಮೀನು ಏನಿದೆ ಆ ಜಮೀನ್ ಬಳಿ ಅವರನ್ನ ಬಿಟ್ಟು ಹೋಗಿರುವಂತದ್ದು. ಕಿಡ್ನಾಪರ್ಸ್ ಕೂಡ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನೀವು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು 300 ರೂಪಾಯಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಡಾಕ್ಟರ್ ಸುನಿಲ್ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಈಗಾಗಲೇ SP ಶೋಭಾರಾಣಿ ಅವರು ಕೂಡ ಈಗಾಗಲೇ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆದಷ್ಟು ಬೇಗನೆ ಈ ಏನು ಅಪಹರಣದಲ್ಲಿ ಭಾಗಿಯಾಗಿದ್ರು ಏನ್ 4 ಇದ್ದಾರೆ ಇವರನ್ನ ಆದಷ್ಟು ಬೇಗನೆ ಹಿಡಿದು ಇದಕ್ಕೊಂದು ತನಿಖೆಗೆ ಸರಿಯಾದ ಮಾಹಿತಿನ ನೀಡ್ತೀನಿ ಅಂತ ಹೇಳಿ ಮಾಧ್ಯಮ ಜೊತೆಗೆ ಮಾತನಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.